ನಾನೀಗಾಗಲೇ ಮೊದಲನೇ ದಿವಸನೇ ಹೇಳಿದ್ದೇನೆ, ಯಾವುದೇ ಒಂದು ಗೊತ್ತು ಗುರಿ ಇಲ್ದಿರ, ವಿವೇಚನೆ ಇಲ್ದಿರ ಮತ್ತು ಅದಕ್ಕೆ ಯಾವುದೇ ಪೂರ್ವ ಸಿದ್ಧತೆಗಳ ಸಭೆಗಳನ್ನು ಮಾಡದಿರ ಕೇವಲ ಈ ಆಟಗಾರರ ಜೊತೆ ಸೆಲ್ಫಿ ಇಟ್ಕೊಳ್ಳೋದು, ಬಿಟ್ಟು ಪ್ರಚಾರ ಮಾಡ್ಕೊಳ್ಳೋದು, ರಾಜಕೀಯ ಪ್ರಚಾರ ಮಾಡ್ಕೊಳ್ಳೋವಂಥದ್ದು ಉದ್ದೇಶ ಮತ್ತು ಅವ್ರ ಕುಟುಂಬದ ಸದಸ್ಯರುಗಳಿಗೆ ಆಟಗಾರರನ್ನು ಪರಿಚಯ ಮಾಡೋದು, ಇದನ್ನು ನೋಡಲಿಕ್ಕೆ ಭಾಳ ಅಸಹ್ಯಕರ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ನಿರ್ವಹಿಸಿದೆ. ಅದರಿಂದ ಇವರ ಈ ಒಂದು ಯಾವುದೇ ಪೂರ್ವ ಸಿದ್ಧತೆ ಮಾಡದಿರ ಇರೋ ಕಾರಣದಿಂದ 11 ಜನ ಅಮಾಯಕರು, ಸಣ್ಣ ವಯಸ್ಸಿನವರು ಇವತ್ತು ಸಾವನ್ನಪ್ಪಿರುವಂಥದ್ದು ದುರಂತ, ಈ ರಾಜ್ಯದ ದುರಂತ. ಆದರೂ ಕೂಡ ಅವರು ಒಪ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಇವತ್ತಿಗೂ ಕೂಡ ನೈತಿಕತೆಯನ್ನು ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ಭಾಳ ಇಡೀ ಸರ್ಕಾರ ನೈತಿಕತೆಯನ್ನು ಹೊರಕೊಂಡು ನಾವು ನಮ್ಮಿಂದ ತಪ್ಪಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಲಿಲ್ಲ ಅವರು. ಹಾಗಾಗಿ ಕೇವಲ ಯಾವ ಅಧಿಕಾರಿಗಳು ಮಾಡಬೇಡಿ ಅಂತ ಹೇಳಿದರು ಅಂಥವ್ರನ್ನ ಸಸ್ಪೆಂಡ್ ಮಾಡಿದರು. ಆ ಕಾರಣದಿಂದ ಭಾರತೀಯ ಜನತಾ ಪಕ್ಷ ಇವತ್ತು ಇವರೇ ನೇರವಾದಂಥ ಆರೋಪಿಗಳು. ನಮ್ಮ ಪ್ರಕಾರ ಈ ಸರ್ಕಾರನೇ ನೇರವಾದಂಥ ಆರೋಪಿಗಳು. ಈ 11 ಜನರ ಸಾವು ಆಗಿದೆ ಅಂತ ಇವರೇ ನೇರ ಕಾರಣ. ಅದಕ್ಕೆ ಅವರ ವಿರುದ್ಧ, ಈ ಧೋರಣೆ ವಿರುದ್ಧ ನಮ್ಮ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ ಎಲ್ಲ ಮಂಡಲ್ ಹಂತಗಳಲ್ಲಿ ಇವತ್ತು ಒಂದು ಉಗ್ರ ಹೋರಾಟವನ್ನು ಇಟ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಬಹುಶಃ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ಸರ್ಕಲ್, ಶಿಡ್ಲಘಟ್ಟ ಸರ್ಕಲ್ ಅಂತ ಏನು ಹೇಳ್ತೇವೆ, ಅಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಸರ್, ಈ ಜವಾಬ್ದಾರಿ CM DCM ಗೊತ್ತು ಅವ್ರು ಏನು ಮಾಡಬೇಕು? ಅವ್ರು ಹೊರಬೇಕಾಗಿತ್ತಲ್ಲ, ಮೊದಲು ಜವಾಬ್ದಾರಿ ಹೊರಬೇಕಾಗಿತ್ತು. ನಮ್ಮ ರಾಜ್ಯದ ಬೇಜವಾಬ್ದಾರಿತನದ ಒಂದು ಕಾರಣದಿಂದ ಇದಾಗಿದೆ ಅಂತ ಒಪ್ಕೋಬೇಕಾಗಿತ್ತು. ಯಾವುದೋ ಪಾಪ ಅಧಿಕಾರಿಗಳು, ಯಾವ ಪೊಲೀಸ್ ಅಧಿಕಾರಿ ನಿಮಗೆ ಮಾಡಬೇಡಿ, ನಾವು ಸಿದ್ಧ ಇಲ್ಲ ಅಂತ ಹೇಳಿದರೂ ಕೂಡ, DPRಗೆ ಬರೆದಿದ್ದರೂ ಕೂಡ ಅಂಥವ್ರನ್ನ ನೀವು ಸಸ್ಪೆಂಡ್ ಮಾಡ್ತೀರಿ ಅಂದರೆ ಇದು ಯಾವ ರೀತಿ ಆಡಳಿತ?